ನಮಸ್ಕಾರ ರೀಪಾ ಎಲ್ಲರಿಗೂ. ಜವಾರಿ ಕಾಕ ಮತ್ತೊಂದು ಸುದ್ದಿ ತೊಗೊಂಬಂದಾನ. ಆ ಸುದ್ದಿ ಭಾಳ ಅದ್ಭುತ ಐತಿ. ಕರ್ನಾಟಕ ಜನತೆ ಪ್ರತಿ ಮನಿದವ್ರು ನೋಡ್ಬೇಕು ಇದನ್ನ ಸುದ್ದಿ. ಯಾಕೆ ಈ ಸುದ್ದಿ ತೊಗೊಂಬಂದಾನ? ಕಮೆಂಟ್ ಹಾಕೋರಿಗೆ ಒಂದು ಎಚ್ಚರಿಕೆನೂ ಕೊಡಾಕತ್ತಾನ. ಪ್ರತಿಯೊಂದು ಕಮೆಂಟ್ ಹಾಕುವಾಗ ಒಂದು ಸ್ವಲ್ಪ ಹುಷಾರ್ಲೆ ತಲೆ ಓಡಿಸಿ ಹಾಕುತ್ತ ಬರ್ರಿ. ನೀವು ಏನೇನು ಕೆಟ್ಟ ಕಮೆಂಟ್ ಹಾಕಿರ್ನೂ ಸಹಿತ ನಾ ಸ್ವಾಗತ ಮಾಡ್ತಾನೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಥ ಕಮೆಂಟ್ ನೀವು ಹಾಕ್ತೀರಿ ಅಂದ್ರೆ ನಾ ಆ ಕಮೆಂಟ್ಗಳ ಬಗ್ಗೆ ವಿಚಾರ ಸಹಿತ ಮಾಡೋದಿಲ್ಲ. ಆದ್ರೆ ಸತ್ಯ ಹೇಳೋ ಇದ ಸತ್ಯ. ನಾಳೆ ನಿಮಗೆ ಗೊತ್ತಾಕೈತಿ ಇಂಥಾದ ಒಂದು ಕರ್ನಾಟಕ ರಾಜ್ಯದಾಗ ಸರ್ಕಾರ ಬತ್ತಂದ್ರ 7 ಕೋಟಿ ಜನಸಂಖ್ಯೆ ಎಷ್ಟು ನೆಮ್ಮದಿಯ ಉಸಿರು ಬಿಡ್ತೀರಿ ಅನ್ನೋದು ಇವತ್ತೊಂದು ಸುದ್ದಿ ತೊಗೊಂಬಂದೇನೆ. 50-60 ವರ್ಷಗಳಿಂದ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ನೋಡಿದರೂ ಸಹಿತ ಆ ಕಾಂಗ್ರೆಸ್ ಸರ್ಕಾರದ ಶಾಸಕ ಮಂತ್ರಿಗಳು ಸಾವಿರಾರು ಕೋಟಿ ಸರ್ದಾರ ಆದ್ರೆ ಅದನ್ನು ದೂರ ಮಾಡುವ ಸಲುವಾಗಿ ಏನು ಮಾಡ್ರಿ? BJP ತೊಗೊಂಬಂದ್ರಿ. ಅವರು ಲೂಟಿ ಮಾಡ್ಯಾರಂಥೇಳಿ ಇವರು ಲೂಟಿಕೋರ್ನ ಹಿಡಿತಾರಂತೇಳಿ ಇವ್ರನ್ನ ತೊಗೊಂಬಂದ್ರಿ. ಬೆಕ್ಕ ಬೆಟ್ಟ ತೋಳ ತೊಗೊಂಬಂದ್ರಿ. ಆದ್ರೆ ಆ ತೋಳು ಏನು ಮಾಡೈತಿ? ತೋಳು ಎಲ್ಲ ದಿವಾಳಿ ಮಾಡೈತ್ರಿ. ಅವರು ಬಂದ್ರೆ ಏನು ಮಾಡಲಿಲ್ಲ, ನಿಮಗೆ ಅದು ಗೊತ್ತಿರಲ್ಲ. ಭಾರತೀಯ ಜನತಾ ಪಕ್ಷದ ಬಗ್ಗೆ ವಿರುದ್ಧ ಹೇಳ್ತಾನು ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ದ ವಿರುದ್ಧ ಹೇಳಿದ ಮೇಲೆ BJP ಬಕೆಟ್ ಹಿಡಿತಿ ಅಂತೀರಿ, BJPದ ಹೇಳಿದ ಮೇಲೆ ಕಾಂಗ್ರೆಸ್ ಅಂತೀರಿ. ಎಂಥ ನಿಮ್ಮದು ವಿಚಾರವಂತ ನೀವು ಅದಿರಿ. ನೀವು ಅದರ ಸಲುವಾಗಿ ಇವತ್ತು ಈ ವಿಡಿಯೋ ಮಾತ್ರ ನೋಡಿದ ಮೇಲೆ ನಿಮಗೆ ಗೊತ್ತಾಕೈತಿ. 60 ವರ್ಷದಿಂದ ಲೂಟಿ ಮಾಡಿ ಅಂತೇಳಿ ಅವ್ರಿಗೆ ಮೇಲೆ ಆಪಾದನೆ ಹೊರಿಸಿರಿ, ಲೂಟಿ ಮಾಡ್ಯಾರ ಅಂತ ತಿಳ್ಕೋರಿ. ಭಾರತೀಯ ಜನತಾ ಪಕ್ಷದವ್ರು ಬಂದ ಮೇಲೆ 7 ವರ್ಷದಾಗ ಇಲ್ಲೇನು ಕರ್ನಾಟಕದಾಗ ಆತ ಅನ್ನೋದು ಅದು ಕಲ್ಲೋಲು ನೋಡಾಕತ್ತೀರಿ. ಯಾವ ರೈತ ಸುಖವಾಗಿ ಅದಾನ, ಯಾವ ವಿದ್ಯಾವಂತ ಹುಡುಗ ಸುಖವಾಗಿ ಅದಾನ, ಯಾರು ಆರೋಗ್ಯವಂತರಾಗಿ ಅದಾರ, ಯಾವ ಮಹಿಳೆ ಶಾಂತ ಸ್ವಭಾವದಿಂದ ಸರ್ಕಾರದ ಯೋಜನೆಗಳಿಂದ ನಾನು ಭಾಳ ತೃಪ್ತಿಯಾಗಿದ್ದೀನಿ ಅಂಥೇಳಿ ಯಾರಾದರೂ ಒಬ್ಬರಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಎಲ್ಲರೂ ಅಸಮಾಧಾನದಿಂದ ಅದೇರಿ, ಮಾನಸಿಕ ವ್ಯತ್ಯದಿಂದ ಅದೇರಿ. ಎಂಥ ಸರ್ಕಾರ ಪಾಯಿದ ಅಂಥೇಳಿ. ಆದರೆ ಈಗ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ 2023ರಾಗ ನನ್ನ ಸರ್ಕಾರ ಬತ್ತಂದ್ರ 10 ಯೋಜನೆಗಳು ಇವತ್ತು ಪ್ರಕಟಣೆ ಮಾಡ್ಯಾನ. ಯಾರು ಗೊತ್ತೈತೇನ್ರಿ? ದೆಹಲಿ ಮತ್ತು ಪಂಜಾಬ್ ಕಬ್ಜಾ ಮಾಡಿ ಕರ್ನಾಟಕಕ್ಕೆ ಲಗ್ಗೆ ಹೊಡ್ಯಾಕತ್ತಾನ. ಕರ್ನಾಟಕ ಸರ್ಕಾರದ ಇನ್ನು ಇಲೆಕ್ಷನ್ ಬರೋದು ಡಿಸೆಂಬರ್ದಾಗ. ಬರ್ಕೋರಿ ಕಾಕ, ಯಾಕೆ 4 ತಿಂಗಳು ಮೊದಲ ಹೇಳಾಕತ್ತಾನಂತೇಳಿ. ಗುಜರಾತ್ ಮತ್ತು ಕರ್ನಾಟಕ ಕೂಡಿಸಿ ಮಾಡ್ತಾರೆ ತಿಳ್ಕೋರಿ. ಇನ್ನು ನಡೆದಾವ ಚಟುವಟಿಕೆ. ಇನ್ನು 5-6 ತಿಂಗಳು ನಿಮ್ಮದು ತಯಾರಿ ಉಳಿತ. 5-6 ತಿಂಗಳದಾಗ ನೀವು ಏನೇನು ಇನ್ನು ಅನ್ನ ಸಾರ ಬಿಟ್ಟು ಮತ್ತು ಇನ್ನು ಒಗ್ಗರಣೆ ಏನೇನು ಕೊಡ್ತೀರಿ, ಕಾರ್ಬೇಳಿ ಚಟ್ನಿ ಅವ್ರ ಮೇಲೆ ಭವಿಷ್ಯ ಐತ್ರಿ ಉತ್ತರ ಕರ್ನಾಟಕದವ್ರ ಮೇಲೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಕರ್ನಾಟಕದಾಗ ನನ್ನ ಸರ್ಕಾರ ಬತ್ತಂದ್ರೆ 10 ಯೋಜನೆಗಳನ್ನು ನಾವು ಉಚಿತವಾಗಿ ಕೊಡ್ತಾನಂತಾನ. ಅವು ಯಾವ ಗೊತ್ತೈತನ್ರಿ? ಕೇಳಿದ್ರೆ ನೆಟ್ಗೆ ಹೋಗಿ ಓಟ್ ಹಾಕಿ ಬರ್ತೀರಿ. ಹಿಂಗೆ ಯಾರೂ ಮಾಡಿಲ್ಲ. ಹಂಗೆ ಮಾಡಿ ತೋರ್ಸಾನ ಈಗಾಗಲೇ ದಿಲ್ಲಿಯಾಗ ಮತ್ತು ಪಂಜಾಬ್ದಾಗ ಮಾಡಾಕ ಹೊಂಟಾನ. ಇನ್ನು ಕರ್ನಾಟಕದಾಗ ಮಾಡಾಕ ಬರಾಕತ್ತಾನ. ಕಸಬರಿಗೆ ತಗೊಂಡು ಭ್ರಷ್ಟಾಚಾರಿಗಳಿಗೆ ಕಸಬರಿಗಿಲೆ ಬಡದ ಬೀದಿಯಾಗಿನ್ನ ಅವ್ರ ಮಾನ ಮರ್ಯಾದೆ ತೆಗೆದು ಅವ್ರು ನಿನ್ನ ಜೈಲಿಗೆ ಹಟ್ಟುವಂಥ ಕೆಲಸ ಮಾಡಾಕ ಬರಾಕತ್ತಾನ ಕೇಜ್ರಿವಾಲ್ ಅದು ಹೇಳತ್ತನಲ್ಲ. ಕಾಕ ಈಗ ಕಾಂಗ್ರೆಸ್ದು ಹೇಳಿದ, BJPದು ಹೇಳಿದ, ಇನ್ನು ಮತ್ತು ಕಸಬರಿಗಿಗೆ ಬೆನ್ನು ಹತ್ಯಾನಂತಿರಲ್ಲ. ಯಾವ ಒಳ್ಳೆ ಕೆಲಸ ಮಾಡಾಕತ್ತಾನ ನಾವು ಅದನ್ನು ಹೇಳಬೇಕಿರಲ್ಲ. ಜಗಮೋಹನದು ಹೇಳಿದೆವು, ಸ್ಟಾಲಿನದು ಹೇಳಿದೆವು, ಅದನ್ನೆಲ್ಲ ತೆಗೆದು ನೋಡ್ರಿ ಹೇಳಿವು. ಈಗೇನು ಕೇಜ್ರಿವಾಲ ಕರ್ನಾಟಕಕ್ಕೆ ಏನು ಮಾಡ್ತಾನಂತಾನ? ಉಚಿತ ವಿದ್ಯುತ್ 300 ಯೂನಿಟ್. ಯಾವ MLA ಮತ್ತು ಮಂತ್ರಿಗೆ 4000 ಯೂನಿಟ್ ಉಚಿತ ನಾವು ಇವತ್ತು ವಿದ್ಯುತ್ ಕೊಡಾಕತ್ತೀವಿ. ಗಮನ ಐತಿ ನಿಮಗೆ? ಗೊತ್ತೈತ್ರಿ ಕರ್ನಾಟಕದ ಜನತೆ. ಇವತ್ತು ಶಾಸಕ ಮತ್ತು ಮಂತ್ರಿ ತಿಂಗಳಿಗೆ 4000 ಯೂನಿಟ್ ಇವತ್ತು ವಿದ್ಯುತ್ ತೊಗೊಳಕತ್ತಾನ. 25,000 ಲೀಟರ್ ನೀರು ಉಚಿತ ತೊಗೊಳಕತ್ತಾನ. ಹೋಗು ಬರು ಪ್ರಯಾಣ ಭತ್ಯೆ ತೊಗೊಳಕತ್ತಾನ, ವಿಮಾನ ತೊಗೊಳಕತ್ತಾನ, ಕಾರ್ ತೊಗೊಳಕತ್ತಾನ, ಪ್ರತಿಯೊಂದು ಕಿಲೋಮೀಟರ್ ಲೆಕ್ಕದಂತೆ ಭತ್ಯೆ ತಗೋತಾನ, ತಿಂಗಳ ಪಗಾರ ತಗೋತಾನ. ರಿಟೈರ್ಡ್ ಆದ ಮೇಲೆ ಪೆನ್ಷನ್ ತೊಗೋತಾನ, ಸತ್ತ ಮೇಲೆ ಹೆಂಡತಿಗೆ ಮತ್ತು ಅರ್ಧ ಪೆನ್ಷನ್ ಕೊಡಾಕತ್ತಾನ. ಏನ್ರಿಪ್ಪ ಇವ ಭಾರತೀಯ ಸೈನಿಕದಾಗ ಏನು ಸೈನಿಕಡಿಕಾದ ಏನು ಹೋರಾಟ ಮಾಡ್ಯಾನೋ, ಸ್ವಾತಂತ್ರ್ಯ ಸಲುವಾಗಿ ಏನು ಹೋರಾಟ ಮಾಡ್ಯಾನೋ, ಏನು ಅನ್ನ ಬೆಳೆದ ರೈತ ಏನಾದರೂ ಮಾಡಿ ರೈತರದ ಕ್ರಾಂತಿ ಮಾಡಿ ಏನು ಸ್ವತಃ ಬೆವರು ಸುರ್ಸ್ಯಾನೋ, ಇವಂಗೆ ಯಾಕೆ ಇಂತಿಷ್ಟು ಕೊಡಬೇಕು? ನಾವೊಂದು 200 ಯೂನಿಟ್ ಬಡವರಿಗೆ ಕೊಟ್ರೆ ನನ್ನ ಮ್ಯಾಲೆ ಯಾಕೆ ಬೆಂಕಿ ಅಂತ ಕೇಳ್ತಾನ ಅರವಿಂದ್ ಕೇಜ್ರಿವಾಲ್. ಅದರ ಸಲುವಾಗಿ ಸುದ್ದಿ ಹೇಳಾಕ ಬಂದನ. ಉಚಿತ ವಿದ್ಯುತ್ 200 ಯೂನಿಟ್, 300 ಯೂನಿಟ್, ಉಚಿತ ನೀರು 20,000 ಲೀಟರ್ ಪ್ರತಿದಿನ, ಫ್ರೀ ರೇಷನ್ ಕಿಟ್ 10 kg ಅಕ್ಕಿ, 2 kg ಸಕ್ಕರೆ, ಎಣ್ಣೆ, ಗೋಧಿ, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಮಸಾಲೆ, ಸಾಂಬಾರ್. ಬಾಯಾಗ ನೀರು ಬಿಡಬೇಕು. ಮುಂದೆ ಕೇಳ್ರಿ. ಪುಕ್ಕೊಟ ಮತ್ತು ನಮ್ಮನ್ನು ಸೋಮಾರಿ ಮಾಡತಾನ ಅನ್ಬೇಡ್ರಿ. ಮುಂದೆ ನೋಡ್ರಿ ಏನೈತಿ. ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಹೈಟೆಕ್ ಶಿಕ್ಷಣ ಫ್ರೀ.
ಯಾರು ಕೊಡ್ತಾರ್ರಿಪ್ಪ? ಇವತ್ತ 5,000 ರೂಪಾಯಿ ಫೀ ತುಂಬಿಲ್ಲ ಅಂತೇಳಿ ಹುಡುಗನ ಹೊರಗಡೆ ಹಾಕಿ ಹಾಲ್ ಟಿಕೆಟ್ ಕೊಡಲಾರ್ದಂಥ ಶಿಕ್ಷಣ ಮಾಫಿಯಾ ಸಂಸ್ಥೆಗಳನ್ನು ದಿವಾಳಿ ಮಾಡಿ ಇವತ್ತು ದೆಹಲಿಯಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಹೊಂಟಾವು, ಖಾಸಗಿ ಶಾಲೆ ಕೀಲಿ ಹಾಕುವ ಪರಿಸ್ಥಿತಿ ಬಂದಾವ. ಸರ್ಕಾರ ಮನಸ್ಸು ಪಟ್ಟತ್ತಂದ್ರೆ ಇವತ್ತು ಖಾಸಗಿ ಕ್ಯಾಪಿಟೇಷನ್ ಲಾಬಿ ಬಂದ್ ಮಾಡಬಹುದು. ಏನಾಗಕತ್ತಾರ ಇವತ್ತು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳು ತೆಗೆದ ಹಣದ ಬಾಗಿಲು ತಗೊಳಕತ್ತಾರ. ಇನ್ಕಮ್ ಟ್ಯಾಕ್ಸ್ ತಪ್ಪಿಸೋ ಸಲುವಾಗಿ ಸುಳ್ಳು ಉಚಿತ ಶಿಕ್ಷಣ ಕೊಡ್ತೀವಿ ಅಂತೇಳಿ ಅಫಿಡೇಟ್ ಸಲ್ಲಿಸ್ತಾರೆ. ತುಡುಗಿನ ವ್ಯವಹಾರ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದ ಉಚಿತ ಶಿಕ್ಷಣ ಕೊಡ್ತೇವೆ ಅಂತೇಳಿ ಗ್ರ್ಯಾಂಟ್ ತಗೊಂಡ ಎಡೆಟ್ ಮಾಡ್ಕೊಂಡ ಲೂಟಿ ಮಾಡಾಕತ್ತಾರ. ಅದ್ರ ಬಗ್ಗೆ ಕಾಕಾ ಬೆಂಕಿಕಾರ್ರ ಶಿಕ್ಷಣ ಲಾಬಿ ಏನು ಮಾಡ್ತೈತೆ ಅನ್ನೋದ ತಿಳ್ಕೊಬೇಕರಲ್ಲ. ಈಗ ನಾವು ನೇರವಾಗಿ ಹೇಳ್ತೇವೆ, ಲೂಟಿಗೆ ನಿಂತಾರ ಶಿಕ್ಷಣ ಸಂಸ್ಥೆದವ್ರು, ಖಾಸಗಿದವ್ರು. ಇವತ್ತು ನೋಡ್ರಿ, ಇವತ್ತು ಆ ಖಾಸಗಿ ಶಿಕ್ಷಣದವ್ರನ್ನ ಬಗ್ಗೆ ಬಡಿಯೋ ಸಲುವಾಗಿ ಇವತ್ತು ಕೇಜ್ರಿವಾಲ್ ಏನು ಮಾಡಾಕತ್ತಾನ, ಕೆಲವು ಶಿಕ್ಷಣ ಸಂಸ್ಥೆಗಳ ಕಾಯಕ ಯೋಗಿ ಕೆಲಸನೂ ಕರ್ನಾಟಕದಾಗ ಮಾಡಾಕತ್ತಾವ್ರಿ. ಸಿದ್ಧಗಂಗಾ ಮಠಕ್ಕೆ ಹೋಗ್ರಿ, ಉಚಿತ ಶಿಕ್ಷಣ, ಉಚಿತ ಊಟ. ಅಂಥ ಮಠಾಧೀಶರು ಇಲ್ಲಿ ಕರ್ನಾಟಕದಾಗ ಅದಾರ ಅಂದಮೇಲೆ ಇದು ಪಾವನ ಕರ್ನಾಟಕ ಆಗೈತಿ. ಭಾರತ ದೇಶದಾಗ ಶಾಂತ ಕರ್ನಾಟಕ ಅಂತಾರ. ಅದರ ಸಲುವಾಗಿ ಇದನ್ನು ಇನ್ನೂ ಶಾಂತ ಮಾಡೋಕ್ಕೆ ಕೇಜ್ರಿವಾಲ್ ಬರಾಕ್ ಹೊಂಟಾನ. 10 ಉಚಿತ ಇವತ್ತು ಏನೇನು ಬಿಡುಗಡೆ ಮಾಡ್ಯಾನ ಪ್ರಣಾಳಿಕೆ ನೋಡ್ರಿ. ಉಚಿತ ವಿದ್ಯುತ್ 300 ಯೂನಿಟ್, ಉಚಿತ ನೀರು 20,000 ಲೀಟರ್, ಫ್ರೀ ರೇಷನ್ ಕಿಟ್, ರೈತರಿಗೆ ಫ್ರೀ ಬೀಜ ಮತ್ತು ಫ್ರೀ ಗೊಬ್ಬರ. ರೈತ ಎಟ್ಟು ಖುಷಿ, ಸಾಲ ಮಾಡೋದ ಬೇಡ. ರೈತ ಸಾಲ ತುಂಬಲಾರ್ದಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿನ ಬೇಡ. ರೈತ ಇವತ್ತು ಖುಷಿ ಇದ್ದಂದ್ರೆ ಇವತ್ತು ಭಾರತನ ಖುಷಿ. ನೇಗಿಲ ಯೋಗಿ ಯಾವಾಗ ಬೆವರು ಸುರಿಸಿ ಅಲ್ಲಿ ಎಲ್ಲ ರೀತಿ ಬಿತ್ತಾನ ಮಾಡ್ತಾನಂದ್ರೆ ಅದಕ್ಕೆ ಬೆಳವಿ ಸ್ವಾಮಿಗಳು ಒಂದು ಮಾತು ಹೇಳ್ತಾರ, ಎಲ್ಲ ಜಗತ್ತಿನಾಗ ಎಲ್ಲ ಬಿತ್ತಬಹುದು, ಆದ್ರೆ ಜ್ವಾಳ ತಯಾರು ಮಾಡುವಂಥ ಕೆಮಿಕಲ್ ಫ್ಯಾಕ್ಟ್ರಿ ಮತ್ತು ಗೊಂಜಾಳ ತಯಾರು ಮಾಡುವಂಥ ಕೆಮಿಕಲ್ ಫ್ಯಾಕ್ಟ್ರಿ ಎಲ್ಲರೂ ನೋಡಿರಿ. ಪ್ರತಿಯೊಂದು ಪದಾರ್ಥಗಳನ್ನ ಕೆಮಿಕಲ್ ಮುಖಾಂತರ ಇವತ್ತು ಜ್ಯೂಸ್ ಸೆಂಟರ್ಗಳನ್ನ ಕೃತಕ ತಯಾರು ಮಾಡಿದ್ರೆ, ಆದ್ರೆ ಕಾಳುಗಳನ್ನು ಭೂಮಿ ಮೇಲೆ ಬೆಳೆಯಲ್ಲದ ಕೃತಕ ತಯಾರು ಮಾಡುವಂಥ ದೇವರು ಯಾರಿಗಾರಿ ಬುದ್ಧಿ ಕೊಟ್ಟಾನ? ಕೊಡೋದಿಲ್ಲ. ಅದರ ಸಲುವಾಗಿ ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಸ್ವಚ್ಛ ಆಡಳಿತ, ದಕ್ಷ ಭ್ರಷ್ಟ ರಹಿತ, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಫ್ರೀ, ಫ್ರೀ ಟಿವಿ ಕೇಬಲ್, ಫ್ರೀ ಗ್ಯಾಸ್, ಅತ್ಯಾಧುನಿಕ ಆಸ್ಪತ್ರೆ ವೆಚ್ಚ ಫ್ರೀ. 30 ಪೇಜದ ಒಂದು ಯಾವ ಅಭ್ಯರ್ಥಿ ಆಗಾಕ ಟಿಕೆಟ್ ತಗೊಳಕ್ ಹೋಗ್ಕಾನಲ್ಲಿ ಅವನಿಗೆ 30 ಪೇಜದ ಅಗ್ರಿಮೆಂಟ್ ಮಾಡಿ ಕೊಡ್ಬೇಕಾಕೈತ್ರಿ. ಅದಂತ ಅಗ್ರಿಮೆಂಟ್ ಹೇಳಕತ್ತಾನ ಕಾಕ ತಂತಿರ್ಬೇಕು. ಆ 30 ಪೇಜದ ಅಗ್ರಿಮೆಂಟ್ದಾಗ ಅವನ ಪ್ರಮಾಣ ಪತ್ರ ಘೋಷಣೆ ತಗೋತಾನ. ಎಟ್ಟ ಆಸ್ತಿ ಇತ್ತು ಅಟ್ಟ ಆಸ್ತಿ ಇರ್ಬೇಕು. ಮತ್ತು ನೀ ಏನಾರೇ ತಪ್ಪು ತಡೆ ಮಾಡಿ ಭ್ರಷ್ಟಾಚಾರ ಮಾಡಿದೆ ಅಂದ್ರೆ ಅದರಾಗ ನಿನ್ನ ರಾಜೀನಾಮೆ ಇನ್ಕ್ಲೂಡಿಂಗ್ ಇರ್ತೈತಿ. 30 ಪೇಜದ ಬುಕ್ಲೆಟ್ ಮಾಡಿ ಟಿಕೆಟ್ ಕೊಡಾಕತ್ತಾನ. ಹಿಂಗೆ ಯಾರೇ ಕೊಟ್ಟಾರ್ರಿ? ಕೋಟಿ ರೂಪಾಯಿ ಕೊಟ್ರಂದ್ರೆ ಕಾಂಗ್ರೆಸ್ ಟಿಕೆಟ್, BJP ಟಿಕೆಟ್, ಅವ್ರು ಇವ್ರು ಫೋನ್ ಹಚ್ಚಿರಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಟಿಕೆಟ್ ಬರಾಕತ್ತಾವ. ಆದ್ರೆ ಈ ಟಿಕೆಟ್ ಕೊಡುವಂಥ ಪದ್ಧತಿ ನೋಡ್ರಿ ಹೆಂಗೈತಿ. ಅದರ ಸಲುವಾಗಿ ಕರ್ನಾಟಕದ ಜಾಗೃತ ಮತದಾರ ಯುವಕರ ಯುವತಿಯರ ಇವತ್ತು ಕಸಬರಿಗೆ ತಗೊಂಡ ಮಾರ್ಕೆಟ್ದಾಗ ಹೊರಗೆ ಬರುವಂಥ ಪರಿಸ್ಥಿತಿ ಬಂದೈತಿ. ಪ್ರಫುಲ್ ಕುಮಾರ್ ಮಹಾಂತ ಒಮ್ಮೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ ಆಸಾಮ ಗಣ ಪರಿಷತ್ ಅಂತ ಒಂದು ಪಕ್ಷ ಕಟ್ಟಿ ಹೆಂಗೆ ವೈರಲ್ ಮಾಡಿ ಈ ಎಲ್ಲ ಸೀಟ್ ಅವರು ಬಂದು ಆವಾಗ ಭ್ರಷ್ಟಾಚಾರ ಮಾಡಕ್ಕೆ ಕೊಡ್ಲಿಲ್ಲಣ ಅಂತಲೇ ಎಷ್ಟೋ ಮಂದಿ ವಾಪಸ್ ಹೋಗಿ ರಾಜೀನಾಮೆ ಕೊಟ್ಟ ಸರ್ಕಾರ ಬಿದ್ದು ಹೋದಂಥ ಪರಿಸ್ಥಿತಿ. ಆದ್ರೆ ಪ್ರಫುಲ್ ಕುಮಾರ್ ಮಹಾಂತ ಮಾಡಿದಂಥ ಸಿದ್ಧಾಂತ ಇವತ್ತು ಅರವಿಂದ ಕೇಜ್ರಿವಾಲ್ ಮಾಡಕ್ ಹೊಂಟಾನ್. ಕರ್ನಾಟಕಕ್ಕೆ ಲಗ್ಗೇಡಾಕ್ ಹೊಂಟಾನ್. 10 ಪ್ರಮುಖ ಯೋಜನೆಗಳ ಮುಖಾಂತರ ಬರಾಕತ್ತಾನ. ಇವತ್ತು ಯುವಕ ಯುವತಿಯರು ಏನು ಬೇಡ್ತಾರ ಗೊತ್ತೈತೇನ್ರಿ? ವಿದ್ಯಾವಂತರ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ನಮಗೆ ಕೊಡ್ರಿ. ನಮಗೇನು ಫ್ರೀ ಸ್ಕಾಲರ್ಶಿಪ್ ಸಬ್ಸಿಡಿ ನಮಗೇನೂ ಅವಶ್ಯಕತೆ ಇಲ್ಲ. ನೆಟ್ಗೆ ಹೋಗಿ ನೆಟ್ಗೆ ಸಾಲಿ ಕಲ್ತು ನಾವು ಉನ್ನತ IPS IAS IFS IRS ಮಾಡ್ತೀವಿ ಅಂತೇಳಿ ಘಂಟಾಘೋಷವಾಗಿ ಯುವಕ ಯುವತಿಯರು ನಮ್ಮ ಕಚೇರಿಗೆ ಬಂದು ಹೇಳ್ತಾರ. ಫೀ ತುಂಬಲ್ದವ್ರು ನಮ್ಮ ಕಚೇರಿಗೆ ಎಷ್ಟೋ ಮಂದಿ ಬರ್ತಾರ. ಫೋನ್ ಮಾಡಿ ನಾವು ಹೇಳ್ರು ಸಹಿತ ಹ್ಞೂ ಅಂತಾರ. ಅಲ್ಲಿ ಹೋದ ಮೇಲೆ ಮತ್ತೆ ಅವ್ರಿಗೆ ಯಾಕೆ ಹೇಳಕ್ ಹೋಗಿದ್ದಿ, ಫೀ ತುಂಬಬೇಕ, ತುಂಬಲಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ಲ, ಎಕ್ಸಾಮ್ ಕೊಡೋದಿಲ್ಲ ಅಂತೇಳಿ ಯುವಕ ಯುವತಿಯರ ಕಣ್ಣೀರನ್ನ ಕೋಡಿ ಹರಿಸಿ ನಮ್ಮ ಆಫೀಸ್ನಾಗ ಬರ್ತಾರ. ನಮ್ಮ ಯಾರ ಚಾನಲ್ ಫ್ಯಾನ್ ಅದಾರ ಪಾಪ ಅವ್ರಿಗೆ ಫೋನ್ ಮುಖಾಂತರ ಫೋನ್ ಮಾಡಿ ವಿನಂತಿ ಮಾಡಿ 1,000-2,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿಸಿ ಅವರಿಗೆ ನಾವು ಒಂದು ಕಲ್ಯಾಣದ ಕೆಲಸ ಮಾಡಕತ್ತು. ಅದನ್ನು ನಾವು ಹೇಳೋದಿಲ್ರಿ ದೊಡ್ಡ ಸ್ಥಾನಕ್ಕೆ. ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಐತಿ ಅಷ್ಟು ಮಾಡ್ತೇವೆ. ಎಷ್ಟೋ ಯುವಕ ಯುವತಿಯರು ತಮ್ಮ ಕಣ್ಣೀರಿನ ಕೋಡಿ ಹರಿಸುವಾಗ ನಮಗೂ ಒಂದು ಹೃದಯ ಐತಲ್ರಿ. ಶಿಕ್ಷಣ ಕಲಿಯುವಾಗ ನಮ್ಮ ಪರಿಸ್ಥಿತಿ ಏನಿತ್ತು? ನಾವು ಮ್ಯಾಟ್ರಿಕ್ ತಕ್ಕ ಅಂಡರ್ವೇರ್ ನೋಡಲಿಲ್ಲ,
ಹರಕ ಚಡ್ಡಿ ಹಾಕೊಂಡ್ ನಾವು ಸಾಲಿ ಕಲ್ತು ಇವತ್ತ ಹುಟ್ಟಿದಾಗ ಅಂಡರ್ವೇರ್ ಮತ್ತು ಚಡ್ಡಿ ಬೂಟ ಶೂಸ ಎಟ್ ಬರತಾವ ನೋಡ್ರಿ. ನಾವು ಮ್ಯಾಟ್ರಿಕ್ ತಕ ನಮಗೆ ಪಾಯಲ್ ಚಪ್ಪಲ್ ಕೊಡಿಸಿರು, ₹7 ಪಾಯಲ್ ಚಪ್ಪಲ್ ನೆನಪು ಮಾಡ್ಕೊರಿ, ಗೋವಾದಾಗ ತಯಾರಾಕಿದ್ದು. ಈಗ ನಮಗೆ ಶಿಕ್ಷಣದ ಅವಶ್ಯಕತೆ ಐತಿ. ಇಂಥ ನಾವು ಕಠಿಣ ಕಾಲದಾಗ ನಾವು ಏನಾರೇ ತಿಂದು ಚಚಕ ತಿಂದು ಅಂದ್ರೆ ಸಾಯಂಕಾಲ ಊಟ ಮಾಡವ್ರ. ಇವತ್ತ ಶಿಕ್ಷಣ ಹೈಟೆಕ್ ಆಗೈತಿ, ಮಕ್ಕಳು ಹೈಟೆಕ್ ಆಗ್ಯಾರ, ಆದ್ರೆ ಉಚಿತ ಅನ್ನೋದು ಬಂದಿಲ್ಲಲ್ಲ. ಈಗ 2 ಉಚಿತ ಬೇಕು, ಆರೋಗ್ಯ ಮತ್ತು ಶಿಕ್ಷಣ. ಅದರ ಸಲುವಾಗಿ ಕೇಜ್ರಿವಾಲ ಕರ್ನಾಟಕದಾಗ ಲಗ್ಗಿ ಹಾಕಾಕ ಬಂದಾನ. 10 ಉಚಿತ ಈ ಸ್ಕೀಮ್ಗಳು ತಗೊಂಬಂದಾನ. 7 ಕೋಟಿ ಜನಸಂಖ್ಯೆ. ಏನು ತೀರ್ಮಾನ ತಗೋತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಿಮಗೆ ಚಲೋ ಅನಿಸಿದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡ್ರಿ, ಬ್ಯಾಡ ಅಂದ್ರೂ ನಿಮ್ಮ ಕೈಯಾಗ ಬ್ರಹ್ಮಾಸ್ತ್ರ ಐತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ AK-47 ಮತ. ಆ ಮತದಿಂದ ನೀವು ಯಾರನ್ನ ಬೇಕಾದ್ರೆ ಶೂಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೆ ಮನೆಗೆ ಕಳಿಸ್ಬೋದು, ಯಾರನ್ನ ಬೇಕಾದ್ರೆ ಗದಿಗೆ ಕಳಿಸ್ಬೋದು. ಹಂಗಾರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸೈತ್ರಿ? ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಫಾಲೋ ಮಾಡ್ತೀರಿ. ಮತ್ತು ಬೇರೆ ಸುದ್ದಿ ಬರ್ಲಪ್ಪ. ನಮಸ್ಕಾರ. समझाता हूँ आपको और इसके पॉलिटिक्स भी समझाता हूँ आपको। सबसे पहली बेसिक बात, इन सारे मंत्रियों को और इन सारे MLAs को बिजली फ्री मिलती है। इनको जब बिजली फ्री मिलती है तो उसको फ्री भी नहीं बोलते, और जब जनता को इनको 4-4 हजार यूनिट बिजली फ्री मिलती है महीने की, और मैं जनता को 200 यूनिट फ्री बिजली देता हूं, तो इनको सबको तकलीफ होती है। क्यों? अगर इन मंत्रियों को जो फैसिलिटी मिलती है मैं अपनी जनता को देना चाहता हूं, तो इनको क्यों तकलीफ होती है? इन सारे मंत्रियों को और MLAs और MPs का सारा इलाज का खर्चा फ्री है। कोई बीमार हो जाए इनके घर का सारा फ्री है। तो अगर मैंने अपने दिल्ली के लोगों का इलाज फ्री कर दिया तो इनको क्यों तकलीफ होती है? जो चीजें इन मंत्रियों को और इन संतरियों को मिलती है मैं अपने लोगों को देना चाहता हूं, नंबर 1। दूसरी चीज, अगर मैं, एक समय था जब मैंने सुना था कि राजनीति के अंदर एक समय था जब फ्री बांटते थे, और फ्री बांटने का पैसा कहां से आता था? सरकार लोन लेती थी और लोन लेके उस पैसे से फ्री बांटते थे। दैट इज नॉट गुड इकोनॉमिक्स। अगर मैं, आपके पास जो पैसा है उस पैसे से, उसमें आपके टैक्स नहीं बढ़ा रहा, टैक्स उतना ही है, मैं घाटे में नहीं। आज दिल्ली सरकार पूरे देश में अकेली सरकार है जो फायदे में चल रही है, घाटे में नहीं चल रही। CAG की रिपोर्ट है 2019 की, उस रिपोर्ट में लिखा है हमारी सरकार बनने के पहले दिल्ली में दिल्ली सरकार घाटे में चलती थी। हमारी सरकार बनने से तब से लेके आज तक दिल्ली सरकार अकेली सरकार है पूरे देश के अंदर जो फायदे में चल रही है। मैं सरकार फायदे में चला रहा हूँ, मैं कोई नया टैक्स नहीं लगा रहा, मैं कोई लोन नहीं ले रहा। अगर मैंने करप्शन खत्म करके पैसा बचा के लोगों को अगर सुविधाएं दे दी तो क्या बुरी बात की? तो दिस इज गुड इकोनॉमिक्स। और तीसरी चीज, पर ये मेरे मैं आपको होता कैसे? मैं एक छोटा सा एग्जांपल देता हूँ। जैसे ये फ्री दवाइयों वाला कैसे सिलसिला चालू हुआ, ये बड़ा इंटरेस्टिंग है। हमने एक फ्लाईओवर बनवाया, उस फ्लाईओवर की 325 करोड़ रुपए की एस्टिमेटेड कॉस्ट थी, वो शायद 200-250 करोड़ रुपए में बन गया, तो 125 करोड़ रुपए उसमें बच गए। कैबिनेट मीटिंग चल रही थी, हम लोग डिस्कस कर रहे थे, तो पता चला कि ये 125 करोड़ रुपए बच गए। हम ये डिस्कस कर रहे थे इस पैसे को कहाँ इस्तेमाल करें। तो मैंने कहा अगर हम सबका इलाज फ्री करना चाहें तो कितना खर्चा आएगा? सो आफ्टर 2-3 days दे गॉट बैक टू मी, दे सेड 300-350 करोड़। सो मैंने कहा ठीक है, इतना तो हम फ्लाईओवर बनाने में ही बचा लेंगे, इतना का पैसा। तो अगर मैंने फ्लाईओवर बचा के लोगों का इलाज फ्री कर दिया तो क्या बुराई है? मैंने सुना था कि एक मुख्यमंत्री हैं शायद गुजरात के, उन्होंने अपने लिए एक जहाज खरीदा 190 करोड़ रुपए का। मैंने लिए अपने जहाज नहीं खरीदा, मैंने दिल्ली की सारी अपनी माँ बहनों का DTC बसों में किराया मुफ्त कर दिया, 150 करोड़ का खर्चा आया। बताओ क्या बुराई है? सो गुड पॉलिटिक्स एंड गुड इकोनॉमिक्स, ये कर रहे हैं हम लोग। तो आपके पास ये कौन सा ऐसा फॉर्मूला है जिससे आप फ्री में भी देते हैं फिर भी आपकी सरकार जो है वो घाटे में नहीं फायदे में है? ईमानदारी, सही नियत, बस और कुछ नहीं है। मैं बहुत छोटा हूँ, मेरा एक्सपीरियंस भी बहुत छोटा है, लेकिन मेरा 5-7 साल का सरकार चलाने का एक्सपीरियंस ये कहता है कि किसी भी सरकार में पैसे की कमी नहीं है। मैं ब्लैंकेट स्टेटमेंट दे रहा हूँ,
किसी भी राज्य सरकार में और किसी भी केंद्र सरकार में पैसे की कमी नहीं है, नीयत की कमी है।